Dear students, in this class we will discuss the role of central bank. Here the central bank is in our India is Reserve Bank of India. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳು ಅಂತ ಹೇಳ್ತೀವಿ, ಅಥವಾ ರೋಲ್ ಅಥವಾ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಕೂಡ ಹೇಳ್ತೀವಿ, ಆರ್ ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂತಲೂ ಕೂಡ ಹೇಳ್ತೀವಿ. ಸೊ ನೀವು ಎಕ್ಸಾಂಪಲ್ ಇನ್ ಕೇಸ್ ಫಂಕ್ಷನ್ಸ್ ಆಫ್ ದಿ ಆರ್ ಬಿ ಐ, ರೋಲ್ ಆಫ್ ಆರ್ ಬಿ ಐ ಅಂತ ಕೇಳಿದ್ರೂ ಸಹ ನೀವು ಇದೇ ಸೊಲ್ಯೂಷನ್ನ ಕೊಡಬೇಕು. ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಏನು ಸೊಲ್ಯೂಷನ್ ಇರುತ್ತೆ, ಏನು ಆನ್ಸರ್ ಇರುತ್ತೆ ಅದನ್ನೇ ಕೂಡ ಎಕ್ಸಾಮಲ್ಲೂ ಕೂಡ ನೀವು ಇನ್ ಕೇಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಂಕ್ಷನ್ಸ್ ಬರೀರಿ ಅಂತ ಹೇಳಿದ್ರು ಕೂಡ ಬರೀಬೇಕು. ದ ರೋಲ್ ಆರ್ ದ ಫಂಕ್ಷನ್ಸ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 3 broad categories. The role of central bank has been divided into 3 broad categories, means 3 broad roles. They are first one is central banking role, second one is promotional role, and third one is, that is last one is supervisory role. ಓಕೆ, ಸೊ ಒಂದು ಈ ಸೆಂಟ್ರಲ್ ಬ್ಯಾಂಕ್ನ ಕಾರ್ಯಗಳನ್ನು 3 ಮುಖ್ಯ ವಿವಿಧ ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ, ಒಂದು ಸೆಂಟ್ರಲ್ ಬ್ಯಾಂಕಿಂಗ್ ರೋಲು, ಪ್ರಮೋಷನಲ್ ರೋಲು ಮತ್ತು ಸೂಪರ್ವೈಸರಿ ರೋಲು. ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಸೆಂಟ್ರಲ್ ಬ್ಯಾಂಕಿಂಗ್ ರೋಲ್, ಅಂದರೆ ಸೆಂಟ್ರಲ್ ಬ್ಯಾಂಕಿಂಗ್ನ ಕೆಲಸಗಳು ಯಾವ ರೀತಿ ಅಂತ ನೋಡೋಣ. ಬೀಯಿಂಗ್ ದ ಸೆಂಟ್ರಲ್ ಬ್ಯಾಂಕ್, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೀನ್ಸ್ ಸೆಂಟ್ರಲ್ ಬ್ಯಾಂಕ್ performs the following functions. They are issue of banknotes, bankers bank, banker to the government, credit control, custodian of foreign exchange reserve, lender of last resort, last one is national clearing house. These are all the central banking role which is performed by the central bank, means Reserve Bank of India. So first one is issue of bank notes. The Reserve Bank of India has been enjoyed the monopoly of the note issue since its incorporation. Under section 22I of the Reserve Bank of India Act 1934, the Reserve Bank of India has the sole right to issue bank notes of rupees 2 and above denomination. Currency notes of 1 rupee and other subsidiary coins are issued by the Ministry of Finance of the Government of India through the RBI only. The Reserve Bank of India has a separate department for the purpose of issue of notes. With this unique power, the Reserve Bank of India can influence the supply of money into the country. So first function is issue of notes, ಬ್ಯಾಂಕ್ ನೋಟ್ಸ್ ಅಂತ ಹೇಳ್ತೀವಿ. ಸೊ ನಾವು ಕರೆನ್ಸಿ ನೋಟ್ಸು, ನಾವು ಈ ಹಣ, ಈ ಕರೆನ್ಸಿ ನೋಟ್ಸನ್ನು ನಾವೇನು ನೋಡ್ತೀವಿ, ಸೊ ಅದನ್ನು ಇಶ್ಯೂ ಮಾಡುವಂತಕ್ಕಂಥ ಸೋಲ್ ಅಥಾರಿಟಿ, ಮೊನೋಪಲಿ ಅಂದರೆ ಸಿಂಗಲ್ ಅಥಾರಿಟಿ ಇರುವಂತಕ್ಕಂಥದ್ದು ಯಾರಿಗೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ, ಸೆಂಟ್ರಲ್ ಬ್ಯಾಂಕಿಗೆ, ಸೊ ಕೇಂದ್ರ ಬ್ಯಾಂಕಿಗೆ. ಸೊ ಆ ಕೇಂದ್ರ ಬ್ಯಾಂಕು ಹಣವನ್ನು ಸೊ ಪ್ರಿಂಟ್ ಮಾಡಿ ಆ ನೋಟನ್ನು ಇಶ್ಯೂ ಮಾಡೋದಕ್ಕೆ ಅದಕ್ಕೆ ಒಂದು ಸೋಲ್ ಓನರ್ಶಿಪ್ ಇರುವಂತಕ್ಕಂಥದ್ದು, ಸೋಲ್ ರೈಟ್ ಇರುವಂತಕ್ಕಂಥದ್ದು. ಸೊ 2 ರೂಪಾಯಿಯಿಂದ 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 100, 500, ಇವಾಗೇನು 2000 rupees ಬಂದಿದೆ. ಸೊ ಎಲ್ಲ ನೋಟ್ಸನ್ನು ಕೂಡ ಪ್ರಿಂಟ್ ಮಾಡಿ ಅದನ್ನು ಇಶ್ಯೂ ಮಾಡುವಂತಕ್ಕಂಥ ರೈಟ್ ಇರುವಂತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಸೊ 1 ರೂಪಾಯಿ ಕಾಯನ್ನು ಯಾರು ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಫಿನಾನ್ಸ್ ಡಿಪಾರ್ಟ್ಮೆಂಟು, ಹಣಕಾಸು ಇಲಾಖೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ ಬರುವಂತಕ್ಕಂಥ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಹ್ಯಾಸ್ ರೈಟ್ ಟು print and issue 1 rupee notes. Apart from that, the rest of the currency from rupees 2 to ಎಷ್ಟು ಏನು ಕರೆನ್ಸಿ ನೋಟ್ಸ್ ನಾವು ನೋಡ್ತೀವಿ ಅದೆಲ್ಲವನ್ನು ಪ್ರಿಂಟ್ ಮಾಡುವಂತಕ್ಕಂಥ ರೈಟ್ ಇರುವಂತಕ್ಕಂಥದ್ದು, ಇಶ್ಯೂ ಮಾಡುವಂತಕ್ಕಂಥ ರೈಟ್ ಇರೋದು ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಓಕೆಯಾ? ಸೊ ಸೆಕೆಂಡ್ ಈಸ್ ಬ್ಯಾಂಕರ್ಸ್ ಬ್ಯಾಂಕ್. ಸೊ second role is bankers bank. The Reserve Bank of India act as a banker bank. Banker bank ಅಂದರೆ ಬ್ಯಾಂಕುಗಳ ಬ್ಯಾಂಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕು ಆ ದೇಶದ ಬ್ಯಾಂಕುಗಳಿಗೆ ಇದು ಒಂದು ಬ್ಯಾಂಕ್. That is bankers bank. As a bankers bank, the RBI performs the following functions. That is, it directs the commercial banks, cooperative banks and foreign banks in the country to open accounts with it. It directs the banks to keep a certain portion of their deposits as reserves. It has the power to raise its reserves requirement up to 15%.
It allows the banks to settle their mutual debts through the accounts opened in it. It acts as a clearing house. It acts as a clearing house to its ಬ್ಯಾಂಕ್ಸ್ ಅಂದರೆ ಇನ್ ದ ಕಂಟ್ರಿ. ಸೊ ಕಂಟ್ರಿನಲ್ಲಿರುವಂಥ ಬ್ಯಾಂಕುಗಳ ಬ್ಯಾಂಕ್ ಇದು ಯಾವುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ third role is banker to the government. The Reserve Bank RBI act as a banker, an agent and advisor to the government as per the obligations created by the section 20, 21 and 21A of the RBI Act 1934. RBI act as a banker, RBI act as a financial agent, RBI act as a financial advisor to the government. ಸೊ ಇದು ಇನ್ನು ಬ್ಯಾಂಕರ್ ಆಗಿ ಸರ್ಕಾರಕ್ಕೆ ಒಂದು ಬ್ಯಾಂಕರ್ ಆಗಿ ಆ್ಯಕ್ಟ್ ಮಾಡುತ್ತೆ ಮತ್ತು ಆ್ಯಸ್ ಎನ್ ಏಜೆಂಟ್ ವ್ಯಕ್ತಿ. ಸೊ ಅಂದರೆ ಸರ್ಕಾರದ ಪರವಾಗಿ ಇಟ್ ಫ್ಲೋಟ್ಸ್ ಲೋನ್ಸ್ ಆನ್ ಬಿಹಾಫ್ ಆಫ್ ಸೆಂಟ್ರಲ್ ಬ್ಯಾಂಕ್, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್. ಸೊ ಇದು ಸರ್ಕಾರ ಮತ್ತು ಏನು ಬ್ಯಾಂಕ್ಗಳ ಮಧ್ಯೆ ಏನಾಗ್ತದೆ, ಇದು ಒಂದು ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ಇಟ್ ಆ್ಯಸ್ ಎ ಬ್ಯಾಂಕರ್ ಇಟ್ ಕೀಪ್ಸ್ ಮನಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಬೈ ಓಪನಿಂಗ್ ದೇರ್ ಅಕೌಂಟ್ ಇನ್ ದಿ central bank. It collects taxes on behalf of the government, make payments on behalf of the government through its correspondence, through the reserve governments. It makes payments to the related parties. As a financial advisor, provides advice on matter of international finance, provides advice on important economic and financial matters, supplies statistics on the latest development in the area of agriculture, finance, industry and employment, supplies information about the current economic development both in India and as an abroad. All these activities are performed by the Reserve Bank of means central bank, which is related to the central government, that is a banker to the government. In this case, Reserve Bank of India means central bank play a very important role. All the financial activities of the governments are undertaken through the central bank, especially central government financial activities. Next, fourth one is credit control measures. The credit control is the chief function of the Reserve Bank of India. The RBI has been entrusted the authority to control credit by the RBI Act 1934 and the Banking Regulation Act 1949. For the purpose of credit control, it employs both the quantitative and qualitative credit control techniques. The basic objective of the RBI is to achieve price stability and facilitate economic development. This objective is achieved through credit control techniques only. So here the Reserve Bank of India or the central banks a very important role regarding credit control measures. Next, fifth one is custodian of foreign exchange reserve. The RBI is a custodian of foreign exchange reserves of the country. It has been entrusted the authority to maintain official exchange rate. The Reserve Bank of India has the responsibility to maintain external value of the rupee. This is achieved through regulating and controlling the foreign exchange transactions, that is FEMA, Foreign Exchange and Management Act, authorizes the RBI to issue directions for the administration of exchange control. To satisfy this objective, the Reserve Bank of India has opened a separate department known as Foreign Exchange Control Department. This department performs the following functions. They are granting licenses to the authorized dealers, granting license to money chargers, monitoring the foreign exchange reserves continuously, regulating and relaxing the rules regarding foreign exchange payments. All these activities or the roles performed by the Reserve Bank of India means central bank with respect to foreign exchange transactions, with respect to foreign exchange reserves. Here the RBI play a very important role. Next one is lender of last resort. The RBI act as a lender of last resort for other banks of the country.
If a bank unable to get financial help from any other source, it can approach the RBI for a help. This is known as lender of ಲಾಸ್ಟ್ ರೆಸಾರ್ಟ್. ಅಂದರೆ ಸೊ ನಮಗೆ ಫಿನಾನ್ಷಿಯಲ್ ಸೋರ್ಸು ಸಿಕ್ಕಿಲ್ಲ ಅಂತ ಹೇಳಿದಾಗ, ನಮಗೆ ಫಿನಾನ್ಷಿಯಲ್ ಎಲ್ಲೂ ನಮಗೆ ನಾವು ಸೋರ್ಸನ್ನು ಜನ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಸೊ RBI ವಿಲ್ ಕಮ್ ಫ್ರೆಂಡ್ ಟು ಹೆಲ್ಪ್ ದೋಸ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ. ಸೊ ಹಣದ ಅವಶ್ಯಕತೆ ಇದ್ದಾಗ ನಾವು ಬೇರೆ ಸೋರ್ಸಿಂದ, ಬೇರೆ ಬ್ಯಾಂಕಿಂದ ನಾವು ಅಥವಾ ಬೇರೆ ಸ್ಟೇಟಿಂದ ನಾವು ಲೋನ್ನ ಬಾರೋ ಮಾಡೋದಾಗಲಿ, ಹಣವನ್ನು ಜನ್ರೇಟ್ ಮಾಡೋದಕ್ಕಾಗಲಿ ಆಗಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಸೊ ನಾವು ಥ್ರೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಏನು ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಸೆಂಟ್ರಲ್ ಬ್ಯಾಂಕು ಆ ಒಂದು ಫಿನಾನ್ಷಿಯಲ್ ಬ್ಯಾಂಕ್, ಆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಫಿನಾನ್ಷಿಯಲ್ ಹೆಲ್ಪ್ನ ಪ್ರೊವೈಡ್ ಮಾಡಿಕೊಡುತ್ತೆ. ದಟ್ ಈಸ್ ಎ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಮೀನ್ಸ್ RBI ಆ್ಯಕ್ಟ್ ಆಸ್ ಎ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ for other banks of the country. Last one is National Clearing House. So National Clearing House means the RBI act as a National Clearing House. Through this service, it helps the member bank to settle their mutual indebtedness without physical transfer of cash from place to place. For this purpose, the Reserve Bank of India maintains many clearing houses at different places in the country. Checks worth crores of rupees are cleared every day through these centers. The net balance are settled by concerned bank through checks on the RBI. ಸೊ ಕ್ಲಿಯರಿಂಗ್ ಹೌಸಸ್ ಅಂದರೆ ಒಂದು ಡಿಫ್ರೆಂಟ್ ಪ್ಲೇಸಸಲ್ಲಿ ಸೊ ನ್ಯಾಷನಲ್ ಕ್ಲಿಯರಿಂಗ್ ಹೌಸಸ್ ಅಂತ ಒಂದು ಆಫೀಸ್ ಬ್ರಾಂಚಸ್ ಓಪನ್ ಮಾಡಿ, ಸೊ ಅಲ್ಲಿ ಸೊ ಕ್ರೋಸ್ ಟು ಗ್ಯಾದರ್ ಚೆಕ್ಸನ್ನು ಏನು ಮಾಡುವಂಥದ್ದು, ಕ್ಲಿಯರ್ ಮಾಡುವಂತಕ್ಕಂಥದ್ದು. ಕ್ಲಿಯರ್ ಮಾಡಿ ವಿತೌಟ್ ಫಿಸಿಕಲ್ ಟ್ರಾನ್ಸ್ಫರ್ ಆಫ್ ಕ್ಯಾಶ್, ಏನು ಫಿಸಿಕಲ್ ಟ್ರಾನ್ಸ್ಫರ್ ಆಫ್ ಕ್ಯಾಶ್ ಮಾಡಿದ ಹಾಗೆ ಸೊ ಚೆಕ್ಸನ್ನು, ಕ್ಯಾಶನ್ನು ಸೊ ಅಲ್ಲೇ ಕ್ಲಿಯರ್ ಮಾಡುವಂತಕ್ಕಂಥದ್ದು. ಇದನ್ನು ನ್ಯಾಷನಲ್ ಕ್ಲಿಯರಿಂಗ್ ಹೌಸಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟೂ ಕೂಡ ಸೆಂಟ್ರಲ್ ಬ್ಯಾಂಕಿಂಗ್ ರೋಲ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಪ್ರಮೋಷನಲ್ ರೋಲ್ ಮತ್ತು ಸೂಪರ್ವೈಸರಿ ರೋಲ್ಸ್ ಏನು ಅನ್ನೋದನ್ನು ನೋಡೋಣ.